ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಈಗ ಮಾವಿನಕಾಯಿ ಸೀಸನ್ ಇದೆ, ಹಾಗಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಸಿಂಪಲ್ಲಾಗಿ ತುಂಬ ಈಸಿನೇ ಆಗಿ ಮಾಡ್ತಾಯಿದ್ದೀವಿ. ಹೇಗೆ ಅಂತ ನೋಡ್ಕೊಳ್ಳಿ. ಫಸ್ಟಿಗೆ ಮಾವಿನಕಾಯಿಯನ್ನು ಚೆಂದ ಮಾಡಿ ತೊಳೆದು ಬಟ್ಟೆಯಿಂದ ಒರೆಸಿ ನೀರಿನ ಪಸೆ ಎಲ್ಲ ಹೋಗಬೇಕದು ಆ ಥರ ಒರೆಸಿ ಇಟ್ಕೊಳ್ಬೇಕು. ಆಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಇದೊಂದು 5ರಿಂದ 6 kg ಇರ್ಬೋದು ಮಾವಿನಕಾಯಿ. ಅದಕ್ಕೆ 1.5 kg ಕಲ್ಲುಪ್ಪನ್ನು ಹಾಕಿದ್ದೀವಿ. ಕಲ್ಲುಪ್ಪನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ. ಇದು ಉಪ್ಪು ಹಾಕಿ ಫುಲ್ ಮಿಕ್ಸ್ ಆದಮೇಲೆ ಅರ್ಧ kg ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀವಿ. ಖಾರ ನೋಡಿಕೊಂಡು ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕಮ್ಮಿ ಕೂಡ ಹಾಕ್ಬೋದು. ಈಗ ನಾವು ಒಂದು ಅರ್ಧ kg ಹಾಕಿದ್ದೀವಿ. ಒಂದು ಅರ್ಧ kg ಅಚ್ಚ ಖಾರದ ಪುಡಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಡುಗೆ ಎಣ್ಣೆಯನ್ನು ಒಂದು ಅರ್ಧ kg ಬಿಸಿ ಮಾಡಿ ಆರಿಸ್ಕೊಳ್ಬೇಕು. ಫಸ್ಟಿಗೆ ಕಾಯಿಸಿ ಆರಿಸಿ ಈ ಥರ ಎಣ್ಣೆಯನ್ನು ಹಾಕಬೇಕು. ಫುಲ್ ಎಲ್ಲ ಕಡೆ ಒಂದು ಅರ್ಧ kg ಎಣ್ಣೆ ಹಾಕಿದ್ದೀವಿ. ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಈ ಥರ ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡಿ ಆದಮೇಲೆ ಒಂದು ಅರ್ಧ kg ಸಾಸಿವೆ, ಇದಕ್ಕೆ ಒಂದು ಸ್ವಲ್ಪ ತೆಗ್ದಿದ್ದೀವಿ. ಅದರಿಂದ ಅರ್ಧ kgಯಿಂದ ಒಂದು ಸಣ್ಣ ಲೋಟದಷ್ಟು ತೆಗೆದು ಉಳಿದದ್ದೆಲ್ಲವನ್ನು ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಳ್ಬೇಕು. ಮಾಡಿಕೊಂಡು ಈ ಥರ ಅದರ ಮೇಲೇ ಈ ಥರ ಹಾಕಿ, ಆಮೇಲೆ ಹಿಂಗು, ಇದು ಹುಡಿ ಹಿಂಗಿದ್ರೂ ಕೂಡ ಹಾಕ್ಬೋದು, ಕರಗಿ ಹೋಗುತ್ತೆ. ಇದು ನಾವು ಆ ಥರ ಇದ್ರ ಥರ ಅಂಟು ಥರ ಇರುತ್ತಲ್ವ, ಆ ಥರ ಹಿಂಗಿದೆ, ಅದನ್ನು ಹಾಕಿದ್ದೀವಿ. ಅದು ಸ್ವಲ್ಪ ಹಾಕಿದರೆ ಸಾಕು, 1 ಇಂಚ್ ಅಥವಾ 2 ಇಂಚ್ ಹಾಕಿದರೆ ಸಾಕು. ಈ ಥರ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು ಚೆಂದ ಮಾಡಿ. ಇದು ಬೇರೆ ಏನು ಮಾಡಲಿಕ್ಕಿಲ್ಲ. ಇದನ್ನು ಮಿಕ್ಸ್ ಮಾಡಿ 1-2-3 ದಿನ ಇದೇ ಥರ ಡೈಲಿ ಮಿಕ್ಸ್ ಮಾಡಿ ಇಡಬೇಕು. ಆಮೇಲೆ ಕಲ್ಲಿನ ಭರಣಿ ಅಥವಾ ಗಾಜಿನ ಭರಣಿ ಒಳಗೆ ತುಂಬಿಟ್ಕೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿದೆ. ನಾವು ತಿಂದು ನೋಡಿದ್ವಿ, ತುಂಬಾ ಟೇಸ್ಟಿಯಾಗಿದೆ. ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತಿಲ್ಲ, ಇಷ್ಟು ಹಾಕಿದರೆ ಸಾಕು, ತುಂಬಾ ಟೇಸ್ಟಿಯಾಗಿದೆ. ಇದನ್ನು ಈ ಥರ ಮಿಕ್ಸ್ ಮಾಡಿ ಆದಮೇಲೆ ಅದರ ಮೇಲೆ ಮುಚ್ಚಿ ಬೆಳಗ್ಗೆವರೆಗೆ ಹಾಗೇ ಇಟ್ಬಿಡಬೇಕು. ನಾವು ಇದನ್ನು ರಾತ್ರಿ ಮಾಡಿದ್ದೀವಿ. ಈಗ ನೋಡಿ ಮುಚ್ಚಿ ಇಟ್ಬಿಡ್ತೀವಿ. ಬೆಳಗ್ಗೆ ಎದ್ದು ಒಂದು ಸತಿ ನೋಡಿ, ಈಗ ಬೆಳಗ್ಗೆ ಆಗಿದೆ, ತೆಗಿತಾ ಇದ್ದೀವಿ. ತೆಗೆದು ಒಂದು ಸ್ವಲ್ಪ ನೋಡಿ, ಈಗ ಕ್ವಾಂಟಿಟಿ ಕೂಡ ಕಮ್ಮಿ ಕಾಣ್ತಾ ಇದೆ. ತುಂಬಾ ಅದು ಎಲ್ಲ ಉಪ್ಪು ಖಾರ ಎಲ್ಲವನ್ನು ಹೀರ್ಕೊಂಡಿದೆ. ಇವಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಈ ಥರ ಆಗಿದೆ. ನೀರು ಕೂಡ ಎಷ್ಟು ಬಿಟ್ಟಿದೆ ನೋಡಿ. ಈಗ ಒಂದು ಸಲ ಮಿಕ್ಸ್ ಮಾಡಿ 2 ದಿನ ಹಾಗೇ ಇಟ್ಟು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಆಯಿತು. ತುಂಬಾ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.